ಒಂದು ಊರಲ್ಲಿ ಅರ್ಜುನ್ ಅನ್ನೋ ಹುಡುಗ ಇದ್ದ. ತುಂಬ ಸರಳ ಜೀವನ, ತನ್ನ ಕೆಲಸ ಮಾಡಿಕೊಂಡು ಯಾರಿಗೂ ತೊಂದರೆ ಕೊಡದೆ ಬದುಕುತ್ತಿದ್ದ. ಆದರೆ ಅವನ ಬಗ್ಗೆ ಮಾತನಾಡುವವರು ಮಾತ್ರ ಕಡಿಮೆ ಇರಲಿಲ್ಲ. ಇವನು ತುಂಬ ದೊಡ್ಡವನು ಅಂತ ತೋರಿಸಿಕೊಳ್ತಾನೆ, ನಾಟಕ ಮಾಡ್ತಾನೆ, ಇವನಿಗೆ ಏನೂ ಆಗಲ್ಲ, ಹೀಗೆ ಪ್ರತಿದಿನ ಯಾರಾದರೂ ಏನಾದರೂ ಹೇಳುತ್ತಿದ್ದರು. ಮೊದಲಿಗೆ ಅರ್ಜುನ್ ತುಂಬ ನೋವು ಪಡುತ್ತಿದ್ದ. ಯಾಕೆ ಜನರು ಹೀಗೆ ಮಾತಾಡ್ತಾರೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಪ್ರತಿ ಮಾತಿಗೂ ಉತ್ತರ ಕೊಡಬೇಕು ಅನಿಸುತ್ತಿತ್ತು. ಆದರೆ ಅವನು ಏನೇ ಹೇಳಿದರೂ ಜನರು ಮತ್ತೆ ಇನ್ನೊಂದು ತಪ್ಪು ಹುಡುಕುತ್ತಿದ್ದರು. ಒಂದು ದಿನ ರಾತ್ರಿ ಅವನು ಒಬ್ಬನೇ ಮನೆ ಮೇಲ್ಛಾವಣಿಯಲ್ಲಿ ಕೂತಿದ್ದ. ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ನಾನು ಒಳ್ಳೆಯವನಾಗಿ ಇದ್ದರೂ ಯಾಕೆ ಹೀಗೆ? ಅಷ್ಟರಲ್ಲಿ ಅವನ ತಾತ ಬಂದು ಪಕ್ಕದಲ್ಲಿ ಕೂತರು. ಅರ್ಜುನ್ ಮುಖ ನೋಡಿದ ತಾತ ನಿಧಾನವಾಗಿ ಕೇಳಿದರು, ಏನಾಯ್ತು ಮಗ? ಅರ್ಜುನ್ ಎಲ್ಲ ಹೇಳ್ಬಿಟ್ಟ. ಜನರ ಮಾತು, ಅಪಮಾನ, ನೋವು ಎಲ್ಲ ಕೇಳಿದ ತಾತ ಒಂದು ನಗು ನಕ್ಕರು. ಮಗ, ಮರ ಹಣ್ಣು ಕೊಡೋದಕ್ಕೆ ಶುರು ಆದಮೇಲೆ ಮಾತ್ರ ಕಲ್ಲು ಬೀಳೋದು. ಒಳ್ಳೆಯದಾಗಿ ಬದುಕುವವರ ಬಗ್ಗೆ ಮಾತ್ರ ಜನ ಮಾತಾಡ್ತಾರೆ. ಅರ್ಜುನ್ ಕೇಳಿದ. ಆಗ ಅವರಿಗೆ ಏನು ಉತ್ತರ ಕೊಡಬೇಕು ತಾತ? ತಾತ ಆಕಾಶದ ಕಡೆ ನೋಡುತ್ತಾ ಹೇಳಿದರು, ಮಾತಿಗೆ ಮಾತು ಕೊಟ್ಟರೆ ಸ್ವಲ್ಪ ಹೊತ್ತು ಗೆದ್ದಂತೆ ಕಾಣಬಹುದು, ಆದರೆ ಜೀವನದಲ್ಲಿ ಸಾಧನೆ ಮಾಡಿದರೆ ಅದು ಶಾಶ್ವತ ಉತ್ತರ ಆಗುತ್ತೆ. ಆ ಮಾತು ಅರ್ಜುನ್ ಮನಸ್ಸಿನಲ್ಲಿ ಉಳಿದು ಬಿಟ್ಟಿತು. ಮುಂದಿನ ದಿನದಿಂದ ಅವನು ಬದಲಾಗಿದ. ಯಾರ ಮಾತಿಗೂ ಪ್ರತಿಕ್ರಿಯೆ ಕೊಡಲಿಲ್ಲ, ಯಾರನ್ನು ದ್ವೇಷಿಸಲಿಲ್ಲ, ಮೌನವಾಗಿ ತನ್ನ ಗುರಿಯ ಕಡೆ ನಡೆಯಲು ಶುರು ಮಾಡಿದ. ಹಗಲು ಕೆಲಸ, ರಾತ್ರಿ ಓದು, ಸಮಯ ಸಿಕ್ಕಾಗ ಹೊಸದನ್ನು ಕಲಿಯುವುದು. ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಕೆಲ ವರ್ಷಗಳ ನಂತರ ಅದೇ ಊರಿನಲ್ಲಿ ದೊಡ್ಡ ಕಂಪನಿಯ ಮಾಲೀಕನಾಗಿ ನಿಂತಿದ್ದ ಅರ್ಜುನ್. ಅವನನ್ನು ನೋಡಿ ನಗುತ್ತಿದ್ದ ಜನರೇ ಈಗ ಅವನನ್ನು ಗೌರವದಿಂದ ನೋಡುತ್ತಿದ್ದರು. ಒಂದು ಕಾರ್ಯಕ್ರಮದಲ್ಲಿ ಯಾರೋ ಕೇಳಿದರು, ನಿಮ್ಮ ಯಶಸ್ಸಿನ ರಹಸ್ಯ ಏನು ಅರ್ಜುನ್? ಸಣ್ಣ ನಗು ನಕ್ಕು ಹೇಳಿದ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಪ್ರತಿಯೊಬ್ಬರೂ ನನಗೆ ಕೋಪ ಕೊಡಲಿಲ್ಲ, ಮುಂದೆ ಹೋಗುವ ಶಕ್ತಿ ಕೊಟ್ಟರು. ಸ್ವಲ್ಪ ಕ್ಷಣ ಮೌನವಾಗಿದ್ದು ಮತ್ತೆ ಹೇಳಿದ, ಜನರು ನಮ್ಮ ಮಾತನ್ನು ಮರೆತು ಬಿಡ್ತಾರೆ, ಆದರೆ ನಮ್ಮ ಬದುಕನ್ನು ಎಂದಿಗೂ ಮರೆಯೋದಿಲ್ಲ. ಆದ್ದರಿಂದ ನಾನು ಮಾತಿನಿಂದಲ್ಲ, ನನ್ನ ಜೀವನದಿಂದ ಉತ್ತರ ಕೊಟ್ಟೆ. ಆ ದಿನ ಎಲ್ಲರ ಕಣ್ಣುಗಳಲ್ಲಿ ಗೌರವ ಇತ್ತು. ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ತಗ್ಗಿಸಿ ಮಾತನಾಡಿದರೆ ಬೇಸರ ಪಡಬೇಡಿ. ನಿಮ್ಮ ಸಮಯ ಬಂದಾಗ ನಿಮ್ಮ ಯಶಸ್ಸೇ ಅವರಿಗಿರುವ ದೊಡ್ಡ ಉತ್ತರ ಆಗುತ್ತೆ.